ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ನಾನೇನು ಆಲ್ರೆಡಿ ಡಿವಿಡೆಂಡ್ ಡಿಸಿಷನ್ಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಅನ್ನು ಅಪ್ಲೋಡ್ ಮಾಡಿದೆ. ಸೊ ಇದು ಎರಡನೇ ಪ್ರಾಬ್ಲಮ್. ನಾನು ವಾಲ್ಟಸ್ ಮಾಡೆಲ್ ಏನಿದೆ ಆ ಒಂದು ಮಾಡೆಲ್ ಮೇಲೆ ಯಾವ ತರ ನೀವು ಡಿವಿಡೆಂಡ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಮೊದಲನೇ ಪ್ರಾಬ್ಲಮ್ಸ್ ಅನ್ನ ನೋಡಿಲ್ಲ, ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ಪ್ರಾಬ್ಲಮ್ಸ್ ಅನ್ನ ನೀವು ಅಲ್ಲಿ ಅಬ್ಸರ್ವ್ ಮಾಡಿ. ಆ ಪ್ರಾಬ್ಲಮ್ಸ್ ಅಲ್ಲೂ ಮತ್ತೆ ಈ ಪ್ರಾಬ್ಲಮ್ಸ್ ಅಲ್ಲೂ ಏನ್ ಡಿಫ್ರೆನ್ಸಿಯೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇ ಪ್ರಾಬ್ಲಮ್ ನಾನು ಡಿವಿಡೆಂಡ್ ಪರ್ ಶೇರ್ ಡೈರೆಕ್ಟ್ ಆಗಿ ಕೊಟ್ಟಾಗ ಹೇಗೆ ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟಿರೋದು. ಈ ಒಂದು ಕ್ವಶನ್ ಅಲ್ಲಿ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ, ಡಿ ಕೊಟ್ಟಿಲ್ಲ ಅಂದ್ರೆ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇರೋದು. ಬನ್ನಿ ಫಸ್ಟ್ ಕ್ವಶನ್ಸ್ ನೋಡೋಣ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ದಿಸ್ ದ ಸೆಕೆಂಡ್ ಕ್ವಶನ್. ಸೊ ವಾಲ್ಟಸ್ ಮಾಡೆಲ್ಸ್ ಮೇಲೆ ನಾನು ಮಾಡ್ತಾ ಇರೋದು. ಚೈತ್ರ ಲಿಮಿಟೆಡ್ ಅರ್ನ್ಸ್ ರುಪೀಸ್ 8 ಪರ್ ಶೇರ್. ನೋಡಿ, ದಿಸ್ ಇಸ್ ಅರ್ನ್ಸ್ 8 ಪರ್ ಶೇರ್. ಚೈತ್ರ ಲಿಮಿಟೆಡ್ ಅರ್ನ್ ಮಾಡ್ತಾ ಇದ್ದಾರೆ 8 ರುಪೀಸ್ ಪರ್ ಶೇರ್. ಅರ್ನ್ ಮಾಡ್ತಾ ಇದ್ದಾರೆ 8 ರುಪೀಸ್ ಪರ್ ಶೇರ್ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್. ಇ ಪಿ ಎಸ್ ಅಂತ ಕೊಟ್ಟಿಲ್ಲ, ಬಟ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅರ್ನ್ ಮಾಡ್ತಾ ಇದೀವಿ 8 ರುಪೀಸ್ ಪರ್ ಶೇರ್ ಅಂತ. ದಟ್ ಇಸ್ ವಾಟ್ ಅರ್ನಿಂಗ್ ಪರ್ ಶೇರ್ 8 ರುಪೀಸ್ ಇದೆ ಅಂತ ಅರ್ಥ. ಇ ಪಿ ಎಸ್ 8 ರುಪೀಸ್ ಕೊಟ್ಟಿದ್ದಾರೆ. ಹ್ಯಾವಿಂಗ್ capitalization rate of 12%. This is what capitalization rate ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಕ್ಯಾಪಿಟಲೈಸೇಷನ್ ರೇಟ್ 12% ಕೊಟ್ಟಿದ್ದಾರೆ, ದಟ್ ಇಸ್ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಅಂಡ್ ಆಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಫ್ 18%. ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 18% ಕೊಟ್ಟಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. 18% ಕೊಟ್ಟಿದ್ದಾರೆ. And according to Walters model, what should be the price of the share? This is what should be the price of the shares in the say nothing but, so what is the market price of the shares? ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರೋದು ಮಾರ್ಕೆಟ್ ಪ್ರೈಸ್ ಆಫ್ ದಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. at at 2% dividend payout. This is the most important. at dividend payout ಕೊಟ್ಟಿದ್ದಾರೆ, dividend payout at 22%. ನೋಡಿ, ಅಲ್ಲಿ ಕೊಟ್ಟಿರೋದು ಡಿವಿಡೆಂಡ್ ಪೇ ಔಟ್ ಕೊಡ್ಬೇಕಾಗಿರೋದು ಎಷ್ಟಂತೆ 22% ಅಂತ ಹೇಳಿದ್ದಾರೆ. ಬಟ್ 22% ಡಿವಿಡೆಂಡ್ ಪೇ ಔಟ್ ಕೊಟ್ಟಿದ್ದಾರೆ. ಬಟ್ ಕ್ವಶನ್ಸ್ ಅಲ್ಲಿ ನೋಡಿ ಎಲ್ಲೂ ಕೂಡ ಡಿವಿಡೆಂಡ್ ಪರ್ ಶೇರ್, ಒಂದು ಶೇರ್ಗೆ ಎಷ್ಟು ಡಿವಿಡೆಂಡ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ನೋಡಿ, ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿನ ಫೈಂಡ್ ಔಟ್ ಮಾಡಲೇಬೇಕಾಗುತ್ತೆ. ಸರಿನಾ? ಯಾವ ತರ ನೀವು ಡಿನ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ನೋಡಿ, ವಾಲ್ಟಸ್ ಮಾಡೆಲ್ ಪ್ರಕಾರ ನಮ್ಗೆ ಹೇಳಿದರೆ ವಾಟ್ ಶುಡ್ ಬಿ ದ ಪ್ರೈಸ್ ಆಫ್ ದಿ ಶೇರ್, ಏನು ಪ್ರೈಸ್ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ನಿಮಗೆ ವಾಲ್ಟಸ್ ಮಾಡೆಲ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಹೇಗೆ ವಾಲ್ಟಸ್ ಮಾಡೆಲ್ ಫಾರ್ಮುಲಾ ಏನೆಲ್ಲ ಇರುತ್ತಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಾಲ್ಟಸ್ ಮಾಡೆಲ್ ನ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಪಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ. ಇದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಈ ಫಾರ್ಮುಲಾಗೆ ಏನೇನು ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಳ್ಳೋಣ. ಸೊ ಒನ್ ಬೈ ಒನ್ ನೋಡೋಣ. ನೋಡಿ, ಪಿ ಕೊಟ್ಟಿದ್ದಾರೆ. ಪಿ ಅಂದ್ರೆ ನಿಮಗೆ ಗೊತ್ತಿರಬೇಕು, ಪಿ ಅಂದ್ರೆ ಪ್ರೈಸ್ ಆಫ್ ದಿ ಶೇರ್ ಅಂತ ಅರ್ಥ. ನಮ್ಗೆ ಎಲ್ಲೂ ಕೂಡ ಕ್ವಶನ್ಸ್ ಅಲ್ಲಿ ಅದನ್ನ ಕೊಡೋದಿಲ್ಲ. ಸೊ ಯಾವ ಎಲ್ಲಾ ಕ್ವಶನ್ಸ್ ಅಲ್ಲೂ ಕೂಡ ಪಿ ಅಂದ್ರೆ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ಸ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಕೊಟ್ಟಿಲ್ಲ. ಸೊ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕಾಸ್ಟ್ ಆಫ್ ಈಕ್ವಿಟಿ. ನೆಕ್ಸ್ಟ್ ನೋಡಿ, ಡಿ ಇದೆ. ಡಿ ಅಂತ ಹೇಳಿದ್ರೆ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ ಡಿ ಸ್ಟ್ಯಾಂಡ್ ಫಾರ್, ಡಿ ಇನ್ ದ ಸೆನ್ಸ್ ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್ ಪರ್ ಶೇರ್ ಅಂತ. ಕ್ವಶನ್ ಅಲ್ಲಿ ಎಲ್ಲಾದ್ರೂ ಡಿವಿಡೆಂಡ್ ಪರ್ ಶೇರ್ ಅಂತ ಕೊಟ್ಟಿದಾರ ಫಸ್ಟ್ ನೋಡ್ಕೊಳ್ಳಿ. ಎಲ್ಲೂ ಕೂಡ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ. ನೋಡಿ, ಡಿವಿಡೆಂಡ್ ಪರ್ ಶೇರ್ ಅಂತಾನೆ ಇರಬೇಕು, ಡಿವಿಡೆಂಡ್ ಪರ್ ಶೇರ್ ಅಂತಾನೆ ಇರಬೇಕು. ಎಲ್ಲೂ ಕೂಡ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ. ನೋಡಿ, ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂದ್ರೆ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್. ಸೊ ನೀವು ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ಮಾಡಿಕೊಂಡ್ರೆ ನಿಮಗೆ ಡಿ ಸಿಗುತ್ತೆ. ಯಾವಾಗ ಇದನ್ನು ಯೂಸ್ ಮಾಡಬೇಕು ಅಂದ್ರೆ ವೆನ್ ಕ್ವಶನ್ ಅಲ್ಲಿ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಕೊಡ್ತಾರೆ. ಸೊ ದಟ್ ಈಸ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳಿರ್ತಾರೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಈಗ ನೋಡಿ, ಈ
ಸೊ ಈಗ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು. ಇ ಪಿ ಎಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿದೆ, ₹8 ಅರ್ನಿಂಗ್ಸ್ ಇದೆ ಅಂತ ಹೇಳಿದರೆ. ಸೊ ನಾನು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತೀನಿ ಅಷ್ಟೇ. ₹8 ಅರ್ನಿಂಗ್ ಪರ್ ಶೇರ್ ಇದೆ, ದಟ್ ಈಸ್ ₹8 ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕ್ವಶನ್ಸ್ ಅಲ್ಲಿ ಅವರೇ ಹೇಳಿದ್ದಾರೆ 22% ಆಫ್ ಡಿವಿಡೆಂಡ್ ಪೇ ಔಟ್ ಅಂತ ಹೇಳಿದ್ದಾರೆ. ಎಷ್ಟು ಡಿವಿಡೆಂಡ್ ಪೇ ಔಟ್? 22% ಇದೆ. ಸೊ ₹8 ಇಂಟು ಡಿವಿಡೆಂಡ್ ಪೇ ಔಟ್ ಬಂದು 22% ಇರೋದು. ನೀವು 22% ಮಾಡ್ಕೊಳ್ಳಿ, ಆವಾಗ ನಿಮಗೆ ಡಿ ಸಿಗುತ್ತೆ. ಈಗ ನಾನು ಮಲ್ಟಿಪ್ಲೈ ಮಾಡಿದ್ರೆ ₹8 ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ 22% ಮಾಡಿಕೊಂಡ್ರೆ ನನಗೆ ಡಿ ಎಷ್ಟು ಬರುತ್ತಪ್ಪ, ಡಿವಿಡೆಂಡ್ ಪರ್ ಶೇರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1.76. ದಟ್ ಈಸ್ ಡಿವಿಡೆಂಡ್ ಪರ್ ಶೇರ್ ಎಷ್ಟು ಬರುತ್ತೆ ಅಂದರೆ 1.76 ನನಗೆ ಡಿ ಸಿಗುತ್ತೆ. ದಿಸ್ ಇಸ್ ಡಿ. ಯಾವಾಗ ಡಿನ ಕೊಟ್ಟಿಲ್ಲ ಅಂದರೆ ಸೊ ನಾವೇ ಡಿನ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕಾಗುತ್ತೆ ಎಲ್ಲ ಕ್ವಶನಲ್ಲೂ ಕೂಡ. ಸೊ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಕೋಬೇಕು ಅಂದರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ ಮಾಡಿದ್ರೆ ಡಿ ಸಿಗುತ್ತೆ. ಈಗ ಡಿ ಸಿಕ್ತು, ದಟ್ ಈಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಫಾರ್ಮುಲಾದಲ್ಲಿ ನೆಕ್ಸ್ಟ್ ಅದು ಕಾಸ್ಟ್ ಆಫ್ ಈಕ್ವಿಟಿ, ಕೆ ಇ ಅಂತ ಕರಿತೀವಿ, ದಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ. ದಟ್ ಈಸ್ ಕೆ ಇ ಈಕ್ವಲ್ಸ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೂ ಅದೇ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೂ ಅದೇ, ಅಥವಾ ಕ್ಯಾಪಿಟಲೈಸೇಷನ್ ರೇಟ್ ಅಂದ್ರೂ ಅದೇ. ಸೊ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟು ಪರ್ಸೆಂಟು, 12% ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲೈಸೇಷನ್ ರೇಟ್ 12% ಕೊಟ್ಟಿರೋದು. ಸೊ ನೀವು ಇದನ್ನ ಏನು ಮಾಡ್ಕೊಳ್ಳಿ ಅಂದರೆ 12% ಮಾಡ್ಕೊಳ್ಳಿ, ಅಂದರೆ 12 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ, ಅಥವಾ 12% ಡೈರೆಕ್ಟಾಗಿ ನೀವು ಪ್ರೆಸ್ ಮಾಡಿ, ನಿಮ್ಗೆ ಏನು ಸಿಗುತ್ತೆ ಅಂದರೆ 0.12. ಸಿಂಪ್ಲಿಫೈ ಮಾಡ್ಕೊಳ್ಳಿ, ಪರ್ಸೆಂಟೇಜಲ್ಲಿ ಕೊಟ್ಟಿರೋದೆ ನೀವು 0.12 ಸಿಗುತ್ತೆ. ಇದು ಕಾಸ್ಟ್ ಆಫ್ ಈಕ್ವಿಟಿ. ನೆಕ್ಸ್ಟ್ ಫಾರ್ಮುಲಾದಲ್ಲಿದ್ದು ಆರ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ 18% ಕೊಟ್ಟಿದ್ದಾರೆ. ಸೊ ನಾನು ಅಂತ ಹೇಳಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 18% ಕೊಟ್ಟಿದ್ದಾರೆ. ಸೊ 18% ಅನ್ನ ನೀವು ಮಾಡ್ಕೋಬೇಕು, ದಟ್ ಈಸ್ 18% ಏನಿದೆ. ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ, 18% ಮಾಡ್ಕೊಂಡ್ರೆ ಸೊ ನಿಮಗೆ 0.18 ನಿಮಗೆ ಸಿಗುತ್ತೆ. 18% ಪರ್ಸೆಂಟ್ ಮಾಡ್ಕೊಳ್ಳಿ, 18/100 ಮಾಡ್ಕೊಂಡ್ರೆ ನಿಮಗೆ 0.18 ಸಿಗುತ್ತೆ. ನೆಕ್ಸ್ಟ್ ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಸೊ ಆಲ್ರೆಡಿ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದ್ರೆ ₹8 ಇದೆ, ದಟ್ ಈಸ್ ಇಲ್ಲಿ ಅವರೇ ಹೇಳಿದ್ದಾರೆ ಅರ್ನಿಂಗ್ ಪರ್ ಶೇರ್ ಈಸ್ ₹8 ಅವರೇ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಇನ್ನು ಕಾಸ್ಟ್ ಆಫ್ ಈಕ್ವಿಟಿ ಕೊಟ್ಟಿದ್ದಾರೆ 12% ಇದೆ, ಕಾಸ್ಟ್ ಆಫ್ ಈಕ್ವಿಟಿ 12% ಇದೆ. ಇದು ಫಾರ್ಮುಲಾದಲ್ಲಿ ಇರ್ತಕ್ಕಂಥ ನೆಸೆಸರಿ ಇನ್ಫಾರ್ಮೇಶನ್. ಬಟ್ ಈ ಕ್ವಶನ್ಸ್ ಅಲ್ಲಿ ಡಿ ಕೊಟ್ಟಿಲ್ಲ, ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ, ಬದಲಾಗಿ ಡಿವಿಡೆಂಡ್ ಪೇ ಔಟ್ ಕೊಟ್ಟಿದ್ದಾರೆ. ಯಾವಾಗ ಪೇ ಔಟ್ ಕೊಟ್ಟಿರ್ತಾರೆ ಅವಾಗ ಡಿ ಫೈಂಡ್ ಔಟ್ ನೀನೇ ಮಾಡ್ಕೋಬೇಕು. ಸೊ ಆಗ ಡಿನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ, ಯು ವಿಲ್ ಗೆಟ್ ಡಿ 1.76 ನನಗೆ ಡಿ ಸಿಗುತ್ತೆ. ಇದು ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ನಾವು ಫಾರ್ಮುಲಾಗೆ ಸಿಂಪ್ಲಿಫೈ ಮಾಡ್ಕೊಂಡಿದೀವಿ. ಈಗ ಆ ಒಂದು ಇನ್ಫಾರ್ಮೇಶನ್ಸ್ ಎಲ್ಲನ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಹೋಗೋಣ. ಸೊ ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ಸಿಂಪ್ಲಿಫೈ ಮಾಡ್ತಾ ಹೋಗಿ ಫಸ್ಟ್ ನಾವೇನ್ ತಗೋಬೇಕು ಅಂದ್ರೆ ಪಿ, ಪ್ರೈಸ್ ಪರ್ ಶೇರ್ ಗೊತ್ತಿಲ್ಲ, ನಾವೇ ಪಿ ನ ಫೈಂಡ್ ಔಟ್ ಮಾಡಬೇಕು. ಆ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಪಿ ಈಕ್ವಲ್ಸ್ ಫಾರ್ಮುಲಾಗೆ ಏನಿದೆ ಅಪ್ಲೈ ಮಾಡಿ. ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್, ಡಿ ಎಷ್ಟಿದೆಯಪ್ಪ ನಾವೇ ಫೈಂಡ್ ಔಟ್ ಮಾಡಿದೀವಿ. ಡಿ ಎಷ್ಟಿದೆ 1.76 ಕ್ವಶನ್ ಅಲ್ಲಿ ಇದೆ. ಅಂದ್ರೆ ಡಿ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾವು ಫೈಂಡ್ ಔಟ್ ಮಾಡಿದೆ. ಡಿನ ಇ ಪಿ ಎಸ್ ಇಂಟು ಡಿವಿಡೆಂಡ್ ಪೇ ಔಟ್ ಮಾಡಿದೆ. ಇ ಪಿ ಎಸ್ ₹8 ಇತ್ತು, ಡಿವಿಡೆಂಡ್ ಪೇ ಔಟ್ 22% ಇತ್ತು. 8 ಇಂಟು 22% ಮಾಡಿದ್ರೆ ನನಗೆ 1.76 ಡಿನ ನಾನೇ ಫೈಂಡ್ ಔಟ್ ಮಾಡೋದು. ಹಾಗಾಗಿ ಡಿ 1.76 ಇರ್ತಕ್ಕಂಥದ್ದು. ಡಿ 1.76 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿ 12% ಕೊಟ್ಟಿದ್ದಾರೆ. 12% ಅಂದ್ರೆ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 0.12 ಇದೆ, ದಟ್ ಈಸ್ 0.12 ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಆರ್ ಅಂದ್ರೆ ರೇಟ್ ಆಫ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅವರೇ ಕೊಟ್ಟಿದ್ದಾರೆ, 18% ಇದೆ. ಬಟ್ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 18% ನ ಸಿಂಪ್ಲಿಫೈ ಮಾಡಿದ್ರೆ 0.18 ಬರುತ್ತೆ. ದಿಸ್ ಇಸ್ ಆರ್ ಇಂಟು ಇ ಮೈನಸ್ ಡಿ ಅಂದ್ರೆ ಈ ಅರ್ನಿಂಗ್ ಪರ್ ಶೇರ್. ಕ್ವಶನ್ ಅಲ್ಲಿ ಎಷ್ಟಿದೆಯಪ್ಪ ₹8 ಅರ್ನಿಂಗ್ ಪರ್ ಶೇರ್ ಇದೆ, ಮೈನಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 1.76 ಡಿ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ರೈಟ್, ಅರ್ನಿಂಗ್ ಪರ್ ಶೇರ್ ₹8,
ಮೈನಸ್ ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ 1.76 ಮಾಡ್ಕೋಬೇಕು, ಬ್ರಾಕೆಟ್ ಕ್ಲೋಸ್ ಮಾಡಿ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.12 ಕಾಸ್ಟ್ ಆಫ್ ಇಕ್ವಿಟಿ ಇರ್ತಕ್ಕಂಥದ್ದು, ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟಿದೆ 0.12 ಇರ್ತಕ್ಕಂಥದ್ದು, ಕಾಸ್ಟ್ ಆಫ್ ಇಕ್ವಿಟಿ 0.12 ಇರ್ತಕ್ಕಂಥದ್ದು. ಸೊ ಇದು ಫಾರ್ಮುಲಾಗೆ ನಾನು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಅಪ್ಲೈ ಮಾಡಿದೆ. ಡಿ 1.76 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.12 ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 18% 0.18, ಅರ್ನಿಂಗ್ ಪರ್ ಶೇರ್ 8 rupees ಮೈನಸ್ ಡಿವಿಡೆಂಡ್ ಪರ್ ಶೇರ್ 1.76 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.12 ಓಲ್ ಡಿವೈಡೆಡ್ ಬೈ 0.12. ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗೋಣ. ನೀವು ಫಸ್ಟ್ ಏನು ಮಾಡಿ ಅಂದರೆ ಪಿ ಈಕ್ವಲ್ಸ್ 1.76 ಡಿವೈಡೆಡ್ ಬೈ 0.12 ಮಾಡಿ, ದಟ್ ಈಸ್ 1.76 ಡಿವೈಡೆಡ್ ಬೈ 0.12 ಮಾಡಿದ್ರೆ ನನಗೆ 14.666 ಬರುತ್ತೆ. ಸೊ ನಾನು 14.67 ರೌಂಡ್ ಅಪ್ ಮಾಡ್ಕೊಂಡಿರ್ತೀನಿ, 14.6666 ಬರುತ್ತೆ. ಸೊ ಮೇಕ್ ಇಟ್ ರೌಂಡ್ ಅಪ್ 14.67 ಪ್ಲಸ್ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ತೀನಿ ಒಂದು ಸ್ಟೆಪ್ಪನ್ನು, 0.18 ಇಂಟು 8 ಮೈನಸ್ 1.76 ಅನ್ನ ಸಿಂಪ್ಲಿಫೈ ಮಾಡಿದ್ರೆ 8 ಮೈನಸ್ 1.76 ಮಾಡಿದ್ರೆ ನನಗೆ 6.24 ಬರುತ್ತೆ. 6.24 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 0.12 ಹೋಲ್ ಡಿವೈಡೆಡ್ ಬೈ 0.12. ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಪಿ ಈಕ್ವಲ್ಸ್ 14.67 ಆಗೇ ಇರುತ್ತೆ. 14.67 ಪ್ಲಸ್ ಇದಕ್ಕೆ ನೀವೇನು ಮಾಡಿ ಅಂದರೆ ಇಷ್ಟನ್ನು ಕೂಡ ಒಂದೇ ಸಲ ನೀವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಅಂದರೆ 0.18 ಇಂಟು 6.24 ಡಿವೈಡೆಡ್ ಬೈ 0.12 ಹೋಲ್ ಡಿವೈಡೆಡ್ ಬೈ 0.12 ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 78 rupees ನಿಮಗೆ ಸಿಗುತ್ತೆ. ಸೊ ಇಷ್ಟು ಫುಲ್ಲು ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. 0.18 ಇಂಟು 6.24 ಡಿವೈಡೆಡ್ ಬೈ 0.12 ಓಲ್ ಡಿವೈಡೆಡ್ ಬೈ 0.12 ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ 78 ಬರುತ್ತೆ. ಈಗ ಫೈನಲ್ ಆಗಿ ಇವೆರಡು ಆ್ಯಡ್ ಮಾಡ್ಕೊಳ್ಳಿ. ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ ಪಿ ಈಕ್ವಲ್ಸ್ 14.67 ಪ್ಲಸ್ 78 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 92.67 ಪರ್ ಶೇರ್ ನಮಗೆ ಸಿಗುತ್ತೆ. ದಿಸ್ ಇಸ್ ವಾಟ್ ಪಿ ಪ್ರೈಸ್ ಪರ್ ಶೇರ್ ಅಂತ ಕರಿತಾ ಹೋಗ್ತೀವಿ. ಸೊ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನಾವು ಈ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇದು ಒಂದು ಕ್ವಶನ್ನು. ಯಾವಾಗ ಡಿವಿಡೆಂಡ್ ಪರ್ ಶೇರ್ ಡೈರೆಕ್ಟಾಗಿ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಯಾವುದೇ ವಾಲ್ಟರ್ಸ್ ಪ್ರಾಬ್ಲಮ್ ಯಾವುದೇ ಮಾಡಿ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂದರೆ ಈ ಫಾರ್ಮುಲಾ ಗೊತ್ತಿರಲಿ. ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಪೇಔಟ್ ರೇಷಿಯೋನು ಕ್ವಶನಲ್ಲೇ ಕೊಟ್ಟಿರ್ತಾರೆ. ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಒನ್ಸ್ ಯು ಗೆಟ್ ಡಿ, ಅಪ್ಲೈ ಫಾರ್ ದಿ ಫಾರ್ಮುಲಾ. So P equals D divided by cost of equity plus R into E minus D divided by cost of equity whole divided by cost of equity. ಅಪ್ಲೈ ಮಾಡ್ತಾ ಹೋಗಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸಿಂಪ್ಲಿಫೈ ಮಾಡಿ ನಿಮಗೆ ಪಿ ಪ್ರೈಸ್ ಪರ್ ಶೇರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನಮಗೆ ಸಿಗುತ್ತೆ. ಇದು ಒಂದು ಕ್ವಶನ್. ನನ್ನ ಎರಡನೇ ಕ್ವಶನು, ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂದರೆ ನೀವು ಯಾವ ಥರ ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ನ ಕ್ಯಾಲ್ಕುಲೇಷನ್ನ ಮಾಡಬೇಕು ಅಂತ ಹೇಳಿದ್ದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ಟಾಪಿಕ್ ಬೇಕನ್ನ ಕಮೆಂಟ್ ಮೂಲಕ ತಿಳಿಸಿ. Thank you.